ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ, ದೇಶದ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ, ದೇಶದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ, ನಾಯಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರಿಗೆ, ಸಮರ್ಥ ಆಡಳಿತಗಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರಿಗೆ, ಅಪ್ಪಟ ದೇಶಪ್ರೇಮಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರಿಗೆ, ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ಮತ್ತು ಮಂಜೂರು ಮಾಡಿದವರಿಗೆ ಸಮಸ್ತ ಸಮಾಜ ಪರವಾಗಿ ಹಾಗೂ ಡಾಕ್ಟರ್ ಬಾಬುಜಿ ಹೋರಾಟ ಸಮಿತಿ ವತಿಯಿಂದ ಇವತ್ತು ತಾವೆಲ್ಲರೂ ಬಂದಿದ್ದೀರಿ. ಒಂದು ಒಳ್ಳೆ ಬೆಳಗ್ಗೆಯಿಂದ ಒಂದು ಒಳ್ಳೆ ರೀತಿಯಿಂದ ಒಂದು ಪ್ರೀತಿ ವಿಶ್ವಾಸದಿಂದ ತಾವು ಇವತ್ತು ಇಲ್ಲಿ ಬಂದಿದ್ದೀರಿ. ಇವತ್ತು ನಾವು ಒಂದು ಒಳ್ಳೆ ರೀತಿಯಿಂದ ತಮ್ಮೆಲ್ಲರಿಗೆ ಒಂದು ಒಳ್ಳೆ ವಿಶ್ವಾಸದಿಂದ ನಾನು ಹೇಳ್ತೇನೆ. ಯಾಕಂದರೆ ಈಶ್ವರ್ ಸಾಹೇಬರು ನಾನು ಇಬ್ಬರು ಬರಬೇಕಂತ ಇತ್ತು, ತಮ್ಮೆಲ್ಲರಿಗೆ ಗೊತ್ತಿದೆ. ಇದು ಬೈ ಎಲೆಕ್ಷನ್ ಇದೆ, ತುಂಬಾ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ. ಅದ್ರ ಸಲಗೆ ನನಗೆ ಹೇಳಿದ್ರು ಇದೊಂದು ನಾನು ಹೋಗ್ತೀನಿ ಅಂದರು, ಇಲ್ಲ ನಾನು ಬರ್ತೀನಿ ಅಂತ. ಮತ್ತೆ ಚಂದ್ರಕಾಂತ್ ಸಾಹೇಬರು 2-3 ಸಲ ಅವ್ರಿಗೆ ಫೋನ್ ಮಾಡಿದ್ರು. ರಾತ್ರಿ ನಾನು ಸಂಜೆ ಬರ್ತೀನಿ, ಮತ್ತೆ ಈಗ ಮಧ್ಯಾಹ್ನ ಮೇಲೆ ಹೋಗಬೇಕು ಈ ಕಾರ್ಯಕ್ರಮ. ಮತ್ತು ಇಡೀ ನಮ್ಮ ಭಾರತ ದೇಶಕ್ಕೆ ನಮ್ಮ ಡಿಪ್ಟಿ ಪ್ರೈಮ್ ಮಿನಿಸ್ಟರ್ ಡಾಕ್ಟರ್ ಜಗಜೀವನ್ ರಾಮ್ ಅವರು ತಮ್ಮೆಲ್ಲರಿಗೆ ಗೊತ್ತಿದೆ. ಮತ್ತೆ ಇವತ್ತು ರಂಗಮಂದಿರ್ನಲ್ಲಿ ಸುದೀರ್ಘವಾಗಿ ನಾವು ಅಲ್ಲಿ ಮಾತಾಡರಿ. ಅದ್ರ ಸಲಗೆ ತಮ್ಮೆಲ್ಲರಿಗೆ ಇನ್ನೊಂದು ಸಲ ನಾನು ಬಾಬು ಜಗಜೀವನ್ ರಾಮ್ದು ಜಯಂತಿಗೆ ಶುಭಾಶಯಗಳು ಹೇಳ್ತೇನೆ. ಧನ್ಯವಾದ. ಬಾಬು ಜಗಜೀವನ್ ರಾಮ್ ಅವರು ನಮ್ಮ ದೇಶದ ಇತಿಹಾಸದಲ್ಲಿ ತುಂಬ ದೊಡ್ಡ ಫಿಗರ್ನೂ ಆಗಿದ್ದಾರೆ. ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಅಂತಲೂ ಸರ್ವ್ ಮಾಡಿದ್ದಾರೆ. ಮತ್ತು ನಮ್ಮ ಸ್ವಾತಂತ್ರ್ಯ ಸಿಕ್ಕ ನಂತರ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಏನು ಮಾಡಿದರು ಅದನ್ನು ಕೂಡ ಮೆಂಬರ್ ಅವರು ಆಗಿದ್ದರು. ಮತ್ತು ಫಸ್ಟ್ ಕ್ಯಾಬಿನೆಟ್ನಲ್ಲಿ ಲೇಬರ್ ಮಿನಿಸ್ಟರ್ ಆಗಿ ಕೂಡ ಅವರು ಮಿನಿಸ್ಟರ್ ಪದ ಗ್ರಹಣ ಮಾಡಿದರು. ಅದಾದ ನಂತರ ಅವರು ಮುಖ್ಯ ಕೊಡುಗೆ ಏನಂದರೆ ಕೃಷನ್ ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿ ಏನಾಗಿದೆ ಅವರೇ ಅವಾಗ ಮಿನಿಸ್ಟರ್ ಕೂಡ ಇದ್ದರು. ಅವರ ಅಧ್ಯಕ್ಷತೆಯಲ್ಲಿ ಅವರ ನೇತೃತ್ವದಲ್ಲಿ ಹಸಿರು ಕ್ರಾಂತಿ ನಮ್ಮ ದೇಶದಲ್ಲಿ ಬಂತು. ಮತ್ತು 1974ನಲ್ಲಿ ನಮ್ಮ ದೇಶದಲ್ಲಿ ಡ್ರಾಟ್ ಬರ ಏನಾಗಿತ್ತು ಆವಾಗ ಕೂಡ ಫುಡ್ ಕ್ರೈಸಿಸನ್ನು ರಿಸಾಲ್ವ್ ಮಾಡೋಕ್ಕೆ ಅವರ ಕೊಡುಗೆ ತುಂಬ ಮುಖ್ಯವಾಗಿದೆ. ಬೇರೆ ಜಿಲ್ಲಾ ಉಸ್ತುವಾರಿಯಾಗಿರ್ತಕ್ಕಂಥ ನಮ್ಮ ಬೀದರ್ನ ಶಾಸಕರಾಗಿರ್ತಕ್ಕಂಥ ರಹೀಮ್ಖಾನ್ ಸಾಹೇಬರು ಉಪಸ್ಥಿತಿಯಲ್ಲಿದ್ದರು. ಅವರಿಗೆ ಇಡೀ ಸಮಾಜ ವತಿಯಿಂದ ಹಾರ್ದಿಕ ಅಭಿನಂದನೆ ಕೊಡ್ತೇನೆ. ಬಂಧುಗಳೇ, ಮೊನ್ನೆ ನಡೆದ ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ಸಮಾಜದ ಗಣ್ಯರಿದ್ದರು, ನಾವಿದ್ದೀವಿ, ರಾಜೀವ್ ಕಡ್ಯಾಳ್ನವರಿದ್ದರು, ಹಿರಿಯರಾಗಿರ್ತಕ್ಕಂಥ ಚಂದ್ರಕಾಂತಿಪ್ಪನವರು, ಗೋಡೆಯವರು, ಅನೇಕ ಜನ ಮುಖಂಡರಿದ್ದೀವಿ. ಎಲ್ಲರೂ ಕೂಡ ಹೇಳಿದ್ದೀವಿ ಈ ವರ್ಷ ನಾವು ಯಾವುದೇ ಕಾರಣಕ್ಕೆ ಜಯಂತಿ ಈ ಸ್ಥಳದಲ್ಲಿ ಮಾಡಲ್ಲ. ಯಾಕಂದರೆ ಇಲ್ಲಿ ಸ್ಲಾಟರ್ ಹೌಸ್ ಇದೆ, ಇಲ್ಲೆಲ್ಲ ದಂಡು ಮಾಂಸ ಕಟ್ ಮನೆಯಿಂದ ಆಗ್ತಾರೆ, ಸ್ಮೆಲ್ ಬರ್ತಾ ಅಂತ ಹೇಳಿದ್ವಿ. ಆ ಮೀಟಿಂಗಲ್ಲಿ ಅವತ್ತು ಜಿಲ್ಲಾಧಿಕಾರಿ ಮೇಡಮ್ ಅವರು ಇದ್ದಿಲ್ಲ, ಅವರೇನೋ ತುರ್ತು ಮೀಟಿಂಗ್ ಸಲುವಾಗಿ ಬೆಂಗಳೂರಿಗೆ ಹೋಗಿದ್ರು. ಆದರೆ ADC ಸಾಹೇಬರು, ಕಮಿಷನರ್ ಸಾಹೇಬರು ನಮ್ಮ ಭಾಷೆ ಕೊಟ್ಟಿದ್ದಾರೆ, ನಿಮಗೊಂದು ಒಳ್ಳೆಯ ಅವಕಾಶ, ಒಳ್ಳೆಯ ಒಂದು ಸ್ಥಳ, ಒಳ್ಳೆಯ ಒಂದು ಸರ್ಕಾರ ಚೌಕ ಮಾಡಿಕೊಡ್ತೀವಿ ಅಂತ ಹೇಳಿದಾರೆ. ಅವರು ಹೇಳಿದ ಸಲುವಾಗಿ ಇವತ್ತು ನಾವು ಲಾಸ್ಟ್ ಜಯಂತಿ ಮಾಡ್ತಿದ್ದೀವಿ. ಮುಂದಿನ ಸಲ ಇಲ್ಲಿ ಜಯಂತಿ ಮಾಡಿ ಅಂತ ಇವತ್ತು ಹೇಳ್ತೀವಿ ನಾವು ಬಂಧುಗಳೇ. ಅದೇ ರೀತಿ ಬಾಬು ಜಗಜೀವನ್ ರಾಮ್ ಭವನ್ ಸಲುವಾಗಿ ಮೇಡಮ್ ಅವರು ಬಹಳಷ್ಟು ಪ್ರಯತ್ನ ಪಟ್ಟು ಒಂದು 50 ಲಕ್ಷ ನಮ್ಮ ಹಣ ಎಲ್ಲೋ ಮಿಸ್ ಆಗಿತ್ತು. ಸುಮಾರು ಒಂದು 6 ತಿಂಗಳ ಮೇಡಮ್ ಹತ್ರ ಅಡ್ಡಾಡಿದಾಗ ಬೇರೆ ಕಡೆಯಿಂದ ಅಡ್ಜಸ್ಟ್ ಮಾಡಿ ಹಣ ಇವತ್ತು ಭವನ ಕಾಮಗಾರಿ ಚಾಲೂ ಇದೆ. ಭಾಳ ಮೇಡಮ್ ಅವ್ರಿಗೆ ಕೂಡ ಧನ್ಯವಾದ ಹೇಳ್ತೀನಿ. ಬೋರ್ ಹಾಕಿದ್ವಿ, 2 ನೀರು ಬಿದ್ದಾವ. ಆದ್ರೆ ಉಸ್ತುವಾರಿ ಮಂತ್ರಿಗಳು ಬರಲಿಲ್ಲ. ನಮ್ಮ ರಹೀಮ್ಖಾನ್ ಸಾಹೇಬರು, ಪೌರಾಡಳಿತ ಸಚಿವರ ಮುಖಾಂತರ ಅವ್ರಿಗೆ ನಾವು ಮೆಸೇಜ್ ಕೊಡ್ತೀವಿ, ಅವ್ರವ್ರಿಗೆ ಮಾತಾಡ್ಬೇಕಂತ ಕೇಳ್ತೀವಿ. ನಾವು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಹೋದ ವರ್ಷ ಜಯಂತಿ ಮಾಡಿದಾಗ ಸನ್ಮಾನ್ಯ ಮಂತ್ರಿಗಳಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಸಾಹೇಬರು ಬಂದು ಬಾಬು ಜಗಜೀವನ್ ರಾಮ್ ಭವನಕ್ಕೆ 5 ಕೋಟಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರು 2 ಕೋಟಿ ಬಿಡುಗಡೆ ಮಾಡಿದ್ರು, ಧನ್ಯವಾದ ಹೇಳ್ತೀವಿ. ಕೂಡಲೇ ಕೂಡ ಇನ್ನೂ ಉಳಿದಿರ್ತಕ್ಕಂಥ 3 ಕೋಟಿ ಅನುದಾನ ಬಿಡುಗಡೆ ಮಾಡಬೇಕು. ಇನ್ನೊಂದೇನಂತಂದರೆ 2 ವರ್ಷ ಕೆಳಗಡೆ MP ಚುನಾವಣೆ ಇತ್ತು. ಆ ಚುನಾವಣೆಯಲ್ಲಿ ಅವತ್ತು ಪ್ರಚಾರಕ್ಕೆ ಬಂದು ಅವತ್ತು ಕೂಡ ಜಯಂತಿ ಕೂಡ ಕಂಡಿಟ್ಟಿತ್ತು. ಈಗಿನ MP ಆಗಿರ್ತಕ್ಕಂಥ ಸಾಗರ್ ಖಂಡ್ರೆ ಸಾಹೇಬರು ಇಲ್ಲೇ ಬಂದು
ಅವರು ಭರವಸೆ ಮಾತು ಕೊಟ್ಟು ಭಾಷಣ ಮಾಡಿದರು. ನಾನು ಗೆದ್ದ ಮೇಲೆ ಬೀದರ್ ನಗರದಲ್ಲಿ ಒಳ್ಳೆ ಒಂದು ನೀವು ಚೌಕ್ ಮಾಡ್ಕೊಡ್ತೀನಿ, ವ್ರತ ಮಾಡ್ಕೊಡ್ತೀನಿ ಅಂತ ಹೇಳಿದ ಸಾಹೇಬ್ರೆ ತಾವು ಕೊಟ್ಟ ಮಾತಂತೆ ಬೀದರ್ ನಗರದಲ್ಲಿ ಒಳ್ಳೆ ಒಂದು ವ್ರತ ಮಾಡ್ಕೊಡ್ಬೇಕಂತೇಳಿ ಇವತ್ತಿನ ಜಯಂತಿ ನಿಮಿತ್ತ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತೀನಿ. ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ವಂದಿಸಿ ಮತ್ತೊಂದ್ಸಲ ಡಾಕ್ಟರ್ ಬಾಬು ಜಗಜೇಂದ್ರ ಅವರ ಹಾರ್ದಿಕ ಅಭಿನಂದನೆ ಹಾಗೂ ಶುಭಾಶಯ ಕೊಡ್ತೀನಿ. ಧನ್ಯವಾದ. ಡಾಕ್ಟರ್